ತುಂಬಾನೇ ಚೆನ್ನಾಗಿತ್ತು ಕಲೆಕ್ಷನ್ಸ್ ಅಂತೂ. ನನಗೆ ಯಾವ್ದು ತಗೊಳ್ಳಿ ಅಂತಾನೆ ಕನ್ಫ್ಯೂಸ್ ಆಗ್ಬಿಟ್ಟಿತ್ತು, ಯಾವ್ದು ತಗೊಳ್ಳಿ ಯಾವ್ದು ಬಿಡ್ಲಿ ಅಂತಾನೆ ಯೋಚನೆ ಮಾಡ್ತಾ ಕೂತ್ಕೊಂಡ್ಬಿಟ್ಟಿದ್ದೆ. ಸೊ ತುಂಬಾನೇ ಚೆನ್ನಾಗಿತ್ತು ಕಲೆಕ್ಷನ್ಸ್ ಅಂತೂ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಆಲ್ರೆಡಿ ನಿಮಗೆ ತಮ್ಲೈನ್ ನೋಡಿ ಇವತ್ತಿನ ವ್ಲಾಗ್ ಬಗ್ಗೆ ಗೊತ್ತಾಗಿರುತ್ತೆ. ನೆಕ್ಸ್ಟ್ ವೀಕ್ ನನ್ನ ಮಗನ ಬರ್ತ್ಡೇ ಇದ್ದಿದ್ದ ಕಾರಣ ನಾವು ನೆಕ್ಸಾಸ್ ಮಾಲ್ಗೆ ಬಂದಿದ್ದೀವಿ ಒಂದಷ್ಟು ಶಾಪಿಂಗ್ ಮಾಡೋಣ ಅಂತ ಹೇಳಿ. ನೋಡೋಣ ಅಲ್ಲಿನ ಕಲೆಕ್ಷನ್ಸ್ ಎಲ್ಲ ಯಾವ ಥರ ಇದೆ, ನಾವು ಏನೇನೆಲ್ಲ ಶಾಪ್ ಮಾಡ್ತೀವಿ ಎಲ್ಲ ಕೂಡ ಇವತ್ತಿನ ವ್ಲಾಗಲ್ಲಿ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊತೀನಿ. ಸೊ ಇವತ್ತಿನ ವ್ಲಾಗ್ನ ಮಿಸ್ ಮಾಡಿದೆ ಕಂಪ್ಲೀಟಾಗಿ ನೋಡಿ. ಸೊ ನಾವು ಬಂದಿದ್ದು H&Mಗೆ ಬಂದ್ವಿ. ನಾವು ಯೂಶಲಿ ನನ್ನ ಮಗನಿಗೆ ಶಾಪಿಂಗ್ ಮಾಡೋದು H&M ಮೇಲೇ. ಸೊ ಅಲ್ಲಿ ತುಂಬಾ ಡಿಫ್ರೆಂಟಾಗಿ ಒಳ್ಳೆ ಕಲೆಕ್ಷನ್ಸ್ ಇರುತ್ತೆ. ಸೊ ನೋಡಿ ಅಲ್ಲಿನ ಕಲೆಕ್ಷನ್ಸ್ ಕೂಡ ನಾನು ವಿಡಿಯೋ ಮಾಡಿ ಶೇರ್ ಮಾಡ್ತಿದ್ದೀನಿ ಒಂದಷ್ಟು ನಿಮಗೆ. ಸೊ ತುಂಬಾ ಡಿಫ್ರೆಂಟ್ ಆಗಿತ್ತು ಈ ಸರಿ ಕಲೆಕ್ಷನ್ಸ್ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು. ಸೊ ನಾವು ಒಂದಷ್ಟು ಶಾಪಿಂಗ್ ಮಾಡೋಣ ಅಂತೇಳಿ ನನ್ನ ಮಗನಿಗೆ ಟ್ರೈ ಎಲ್ಲ ಮಾಡಬೇಕು. ನನ್ನ ಮಗನಿಗೆ ಟ್ರೈ ಮಾಡೋದೇ ಒಂದು ದೊಡ್ಡ ವಿಷಯ. ಬಿಕಾಸ್ ಅವನು ಅಷ್ಟು ಟ್ರೈ ಮಾಡಿಸ್ಕೊಡಲ್ಲ, ನಿಂತ್ಕೊಳ್ಳೋದು ಇಲ್ಲ. ಒಂದಷ್ಟು ನೋಡ್ತಾ ಇದ್ವಿ, ತುಂಬಾ ಚೆನ್ನಾಗಿತ್ತು. ಈ ಸರಿನೂ ಕೂಡ ಡಿಫ್ರೆಂಟಾಗಿ ಕಲೆಕ್ಷನ್ಸ್ ಕೂಡ ಬಂದಿತ್ತು. ನಾನು ತೋರಿಸ್ತೀನಿ ಇವತ್ತಿನ ವ್ಲಾಗಲ್ಲಿ, ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ನಾನು ನಿಮಗೆ ವಿಡಿಯೋ ಹೆಂಡಲ್ಲಿ ಸಿಗ್ತೀನಿ. ನಾನು ಏನೆಲ್ಲ ಶಾಪಿಂಗ್ ಮಾಡಿದೆ ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೋತೀನಿ. ಸೊ ಇದೇ ಥರ ನೋಡಿ ನನ್ನ ವೀಡಿಯೋಸ್ನ ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ಅಲ್ಲಿಂದ ನಾವು ಬ್ರಿಕ್ ಆ್ಯಂಡ್ ಸ್ಟಾಕ್ಗೆ ಹೋದ್ವಿ. ಸೊ ತುಂಬಾ ಚೆನ್ನಾಗಿತ್ತು ಅಲ್ಲಿನ ಕಲೆಕ್ಷನ್ಸ್ ಕೂಡ. ಸೊ ಲಾಸ್ಟ್ ಟೈಮ್ ಕೂಡ ಓದೆ ತಗೊಳ್ಳೋಣ ಅಂತ ಹೇಳಿ, ಬಟ್ ಅಲ್ಲಿನ ಕಲೆಕ್ಷನ್ಸ್ ನಂಗೆ ಅಷ್ಟು ಇಷ್ಟ ಆಗಿರಲಿಲ್ಲ. ಇವಾಗ ಒಂದಷ್ಟು ನ್ಯೂ ಕಲೆಕ್ಷನ್ಸ್ ಬಂದಿದೆ ಅಂತಲೇ ಹೇಳ್ಬೋದು. ನನ್ನ ಕಲೆಕ್ಷನ್ಸ್ ವಿಡಿಯೋಸು ಕೂಡ ನಾನು ಮಾಡಿ ಶೇರ್ ಮಾಡಿದ್ದೀನಿ. ನೋಡಿ ಕಂಪ್ಲೀಟಾಗಿ ವಿಡಿಯೋನ ನೋಡಿ ಗೊತ್ತಾಗುತ್ತೆ ನಿಮಗೇನೆ. ಮತ್ತು ಒಂದಷ್ಟು ಟ್ರೈ ಕೂಡ ಮಾಡ್ತಾ ಇದ್ದೆ. ಸೊ ತುಂಬಾ ಚೆನ್ನಾಗಿತ್ತು, ತುಂಬ ಒಳ್ಳೆ ಬ್ಯೂಟಿಫುಲ್ ಕಲೆಕ್ಷನ್ಸ್ ಇತ್ತು ಅಂತಲೇ ಹೇಳ್ಬೋದು. ನನಗೆ 2 ತಗೋಬೇಕು ಅಂತಲೂ ಇಷ್ಟ ಆಗ್ಬಿಡ್ತು, ಒಂದೆರಡಲ್ಲಿ ಟೈ ಆಗಿಬಿಟ್ಟಿದ್ದೆ. ಸೊ ತುಂಬಾ ಯೋಚನೆ ಮಾಡಿ ತಗೊಂಡೆ. ಫೈನಲಿ ಒಂದು ತಗೊಂಡೆ ನಾನು. ಸೊ ನಾನು ನಿಮಗೆ ತೋರಿಸ್ತೀನಿ ಫೈನಲ್ ಆಗಿ ವಿಡಿಯೋ ಹೆಂಡಲ್ಲಿ ನಾನು ಏನೇನ ಪರ್ಚೇಸ್ ಮಾಡಿದೆ ಅಂತ ಹೇಳಿ. ನೋಡಿ ಇದು ಕೂಡ ಟ್ರೈ ಮಾಡಿದೆ, ಇದು ನಂಗೆ ಸಖತ್ ಇಷ್ಟ ಆಯಿತು. ಸೊ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಜೀನ್ಸ್ಗೂ ಓಕೆನೆ, ಕುರ್ತಾಗೂ ಹಾಕೊಂಬೋದಿತ್ತು. ಸೊ ತುಂಬಾ ಚೆನ್ನಾಗಿ ಕೂಡ ಕಾಣ್ತಾ ಇತ್ತು. ಫ್ರೆಂಡ್ಸ್, ನೋಡಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಸೊ ನಾನು ಯಾವುದನ್ನು ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀನಿ ಅಂತ ಹೇಳಿ. ಸೊ ನಂಗೆ ತುಂಬಾ ಇಷ್ಟ ಆಯಿತು, ನನಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಆದ್ದರಿಂದ ಈ ಒಂದು ಸ್ಯಾಂಡಲ್ಸ್ನ ನಾನು ಪರ್ಚೇಸ್ ಮಾಡಿದೆ. ಸೊ ತೋರಿಸಿ ನೋಡಿ ನಾನು ನಿಮಗೆ ಯಾವ ಥರ ಇದೆ ಅಂತ ಹೇಳಿ. ನೋಡಿ ಇದು ಕಾಮನ್ ಆಗಿ ಈ ಶೇಡ್ ಬಂದು ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ, ಸಿಲ್ವರ್ ಆದರೆ ಎಲ್ಲದಕ್ಕೂ ಮ್ಯಾಚ್ ಆಗಲ್ಲ ಅಂತ ಹೇಳಿ ಈ ಒಂದು ಶೇಡಲ್ಲಿ ನಾನು ತಗೊಂಡೆ. ಸೊ ತುಂಬಾ ಚೆನ್ನಾಗಿದೆ, ನಂಗೆ ತುಂಬಾ ಇಷ್ಟ ಆಯಿತು ಕೂಡ. ಫ್ರೆಂಡ್ಸ್, ತುಂಬಾ ಲಾಂಗ್ ಟೈಮ್ ಯೂಸ್ ಮಾಡ್ಬೋದು, ಇನ್ವೆಸ್ಟ್ ಮಾಡೋದಕ್ಕೂ ವರ್ತ್ ಅಂತ ಅನಿಸ್ತು ನನಗೆ. ತುಂಬಾ ಲಾಂಗ್ ಟೈಮ್ ಯೂಸ್ ಮಾಡ್ಬೋದು. ಮತ್ತು ಇದು ಬೆಲ್ಟ್ ಎಲ್ಲ ಇದೆಯಲ್ಲ, ಅದು ಶೈನಿಂಗ್ ಹೋಗಲ್ಲ, ಮತ್ತು ಅದು ತುಂಬಾ ಚೆನ್ನಾಗಿರುತ್ತೆ. ಲೆದರ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು, ಏನೂ ಹಾಳಾಗಲ್ಲ ಅಂತ ಹೇಳಿದ್ರು. ಅದರಿಂದ ಪರ್ಚೇಸ್ ಮಾಡಿದೆ. ಇದೊಂದು ನೋಡಿ, ಇದು ಕಾಂಪ್ಲಿಮೆಂಟ್ರಿ ಆಗಿ ಬಂತು ನನಗೆ. ಆ್ಯಕ್ಚುಲಿ ನಾವು ಇದಕ್ಕೆ 11,000ನ ಪೇ ಮಾಡಿದ್ದು ನಾನು. ಇದಕ್ಕೆ ಕಾಂಪ್ಲಿಮೆಂಟ್ರಿ ಆಗಿ ನಮಗೆ 800 ರುಪೀಸ್ದೊಂದು ಬ್ಯೂಟಿ ಕಿಟ್ ಕೊಟ್ಟರು. ಸೊ ನೋಡಿ ಎಲ್ಲ ಒಂದು ಬ್ಯೂಟಿ ಪ್ರಾಡಕ್ಟ್ಸ್ನ ನಾನು ಇದರೊಳಗಡೆ ಆರಾಮಾಗಿ ಆರ್ಗನೈಸ್ ಮಾಡ್ಕೊಬೋದು. ತುಂಬಾ ಚೆನ್ನಾಗಿದೆ. ಈ ಒಂದು ಪೌಚಲ್ಲಿ ಇಟ್ಕೊಬೋದು. ನಂಗೆ ಇಷ್ಟ ಆಯಿತು, ಈ ಪೌಚ್ ತುಂಬಾ ಚೆನ್ನಾಗಿತ್ತು, ಆದ್ದರಿಂದ ತಗೊಂಡೆ. ಫ್ರೆಂಡ್ಸ್, ತುಂಬಾ ಇಷ್ಟ ಆಯಿತು ನನಗಂತೂ. ಫ್ರೆಂಡ್ಸ್, ಹೇಗಿದೆ ಅಂತ ಹೇಳೋದನ್ನು ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡಿ. ಮತ್ತು ಫ್ರೆಂಡ್ಸ್, ನಾವು 10,000 ಎಬೋ ಬಿಲ್ ಮಾಡಿಸಿದ್ದಕ್ಕೆ ನಮಗೆ ಕಾಂಪ್ಲಿಮೆಂಟ್ರಿಯಾಗಿ ಆ ಒಂದು ಪೌಚ್ ಸಿಕ್ತು ನಮಗೆ. ಸೊ ತುಂಬಾ ಇಷ್ಟ ಆಯಿತು ನನಗೆ. ನೆಕ್ಸ್ಟ್ H&Mಗೆ ಹೋದ್ವಿ. ಅಲ್ಲಿಂದ ನಾವು ಒಂದಷ್ಟು ಶಾಪಿಂಗ್ ಕೂಡ ಮಾಡ್ಕೊಂಡು ಬಂದಿದ್ದೀವಿ. ನನ್ನ ಮಗನಿಗೆ ಬರ್ತ್ಡೇ ಇದೆ. ಸೊ ನೆಕ್ಸ್ಟ್ ವೀಕ್ ನನ್ನ ಮಗನ ಬರ್ತ್ಡೇ ಇದೆ. ಸೊ ಅದರಿಂದ ಹೇಳಿ ಒಂದಷ್ಟು ಶಾಪಿಂಗ್ ಮಾಡೋಣ ಅಂತ H&Mಗೆ ಹೋದ್ವಿ. ಸೊ ತುಂಬ ಒಳ್ಳೆ ಬ್ಯೂಟಿಫುಲ್ ಕಲೆಕ್ಷನ್ಸ್ ಇತ್ತು ಅಂತಲೇ ಹೇಳ್ಬೋದು. ಆಲ್ರೆಡಿ ನೀವು ನೋಡಿರ್ತೀರ ಕಲೆಕ್ಷನ್ಸ್ ವಿಡಿಯೋಸ್ ಎಲ್ಲ ನಾನು ನಿಮಗೆ ಹತ್ರ ಶೇರ್ ಮಾಡಿದ್ದೀನಿ. ನೋಡಿ ಈ ಒಂದು ಬರ್ತ್ಡೇ ಡ್ರೆಸ್ನ ತೊಗೊಂಡ್ವಿ. ಸೊ ತುಂಬಾ ಡಿಫ್ರೆಂಟ್ ಆಗಿತ್ತು. ನನ್ನ ಮಗನಿಗೆ ತುಂಬ ಕ್ಯೂಟಾಗಿ ಚೆನ್ನಾಗಿ ಕಾಣ್ತಾ ಇದ್ದ. ಅಲ್ಲಿ ಟ್ರೈ ಮಾಡಿ ಎಲ್ಲ ನೋಡಿದಾಗ ಇಷ್ಟ ಆಯಿತು. ಸೊ ಆದ್ದರಿಂದ ಈ ಒಂದು 2 ಪೇರ್ ತಗೊಂಡ್ವಿ. ಈ ಒಂದು ಇದಕ್ಕೆ ಬಂದು ನಾವು 1,999 ಕೊಟ್ಟಿದ್ದೀವಿ. ಈ ಡಂಗ್ರೀಸ್ ಅಂತಾರಲ್ಲ ಆ ಥರ 1,999 ಕೊಟ್ಟಿದ್ದೀವಿ. ಈ ಒಂದು ನೋಡಿ, ಇದು ಈ ಟಿ ಶರ್ಟ್ಗೆ ನಾವು 699 ಏನೋ ಕೊಟ್ಟಿದ್ದೀವಿ. ಫ್ರೆಂಡ್ಸ್, ಸ್ವಲ್ಪ ಎಕ್ಸ್ಪೆನ್ಸಿವ್ ಆದರೂ ಮಟೀರಿಯಲ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನಂಗೆ ಅದು ಇಷ್ಟ ಆಗುತ್ತೆ. H&M ಎಲ್ಲ ಯೂಶಲಿ ನಾವು ನನ್ನ ಮಗನಿಗೆ ಶಾಪಿಂಗ್ ಮಾಡೋದು ತುಂಬಾ ಚೆನ್ನಾಗಿರುತ್ತೆ.
ಈ ಒಂದು ಡ್ರೆಸ್ ನಂಗೆ ತುಂಬ ಇಷ್ಟ ಆಯಿತು, ತೋರಿಸ್ದೆ ನಾನು ನಿಮಗೆ ಯಾವ ಥರ ಕಾಣ್ತಾನೆ ಅಂತ ಅವ್ನ ಬರ್ತ್ಡೇ ಟೈಮಲ್ಲಿ. ನೋಡಿ ಈ ಪ್ಯಾಂಟ್ಗೆ ನಾವು 699 ಕೊಟ್ಟಿದ್ದೀವಿ. ಸೊ ತುಂಬಾ ಚೆನ್ನಾಗಿದೆ, ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ. ಇದು ಅಷ್ಟೇ 699 ತುಂಬಾ ಚೆನ್ನಾಗಿತ್ತು. ಒಂಥರ ಸ್ವೆಟರ್ ಮೆಟೀರಿಯಲ್ ಥರ ಇತ್ತು, ತುಂಬಾ ಕ್ಯೂಟಾಗಿ ಕಾಣ್ತಾ ಇದ್ದ ಅವನಂತೂ. ಟ್ರೈ ಮಾಡಿ ನೋಡಿದಾಗಲೆಲ್ಲ. ಸಾರಿ, ಇದು 899 ಅನಿಸುತ್ತೆ, ಮರ್ತುಬಿಟ್ಟಿದ್ದೀನಿ ನಾನು. ಇದು 799. ಸೊ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ಹೇಳೋದನ್ನ ಮರಿಬೇಡಿ ಫ್ರೆಂಡ್ಸ್. ನೆಕ್ಸ್ಟ್ ಈ ಒಂದು ಪೇರ್ನ ತೊಗೊಂಡ್ವಿ ನಾವು. ನೋಡಿ, ಸೊ ತುಂಬಾ ಚೆನ್ನಾಗಿದೆ. ಇವಾಗ ನೆಕ್ಸ್ಟ್ ಸಮ್ಮರ್ ಸ್ಟಾರ್ಟ್ ಆಗುತ್ತೆ ಅಲ್ಲ, ಸೊ ಅದರಿಂದ ನನ್ನ ಮಗನಿಗೆ ಹಾಕೋಣ ಅಂತ ಹೇಳಿ ತೊಗೊಂಡೆ. 799ಗೆ ಪ್ಯಾಕ್ ಆಫ್ 3 ತೊಗೊಂಡಿದ್ವಿ. ಸೊ ತುಂಬಾ ಚೆನ್ನಾಗಿತ್ತು, ಮಟೀರಿಯಲು ತುಂಬಾ ಚೆನ್ನಾಗಿ ಸಾಫ್ಟ್ ಆಗಿದೆ, ಅದರಿಂದ ತೊಗೊಂಡಿದ್ದು. ನೋಡಿ ಯಾವ ಥರ ಇದೆ ಅಂತ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ನೆಕ್ಸ್ಟ್ ವೀಕ್ ನನ್ನ ಮಗನ ಬರ್ತ್ಡೇ ಇದೆ, ಸೊ ಆದ್ದರಿಂದ ಒಂದಷ್ಟು ಶಾಪಿಂಗ್ ಎಲ್ಲ ಮಾಡಿದ್ದೀವಿ. ನನ್ನ ಬರ್ತ್ಡೇ ಸೆಲೆಬ್ರೇಷನಲ್ಲಿ ಯಾವ ಥರ ಆಗುತ್ತೆ ಅನ್ನೋದನ್ನು ಕೂಡ ನನ್ನಲ್ಲಿ ನೆಕ್ಸ್ಟ್ ವೀಕಲ್ಲಿ ನನ್ನ ಒಂದು ವ್ಲಾಗಲ್ಲಿ ಬರುತ್ತೆ. ಸೊ ನನ್ನ ಚಾನಲ್ನ ಇದೇ ಥರ ನೋಡಿ, ಇದೇ ಥರ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ. ಸೊ ನಾನು ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದಟ್, ಬೈ, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.